ಯಾವ ಉದ್ದೇಶವನ್ನು ಇಟ್ಕೊಂಡು ಬಂದವರೋ ಗೊತ್ತಿಲ್ಲ. ಸರಿಯಾಗಿ ಕೇಳಿದ್ರೆ ನನಗೂ ಅದು ಗೊತ್ತಿಲ್ಲ. ಹೌದಾ? ಯಾಕೆ ಕೇಳಿ? ಯಾಕೆ? ಎಷ್ಟು ಊರು ತಿರುಗಿದ್ದೇನೆ ಎನ್ನುವುದು ನೆನಪಿದ್ದಲ್ವ ನಾನು ಇಲ್ಲಿಂದ ಬಂದಿದ್ದು ಇಲ್ಲಿಗೆ ಹೋಗಿದ್ದು ಅಂತ ಹೇಳುದು. ಹೌದಪ್ಪ. ಸದಾ ತಿರುಗಾಟದಲ್ಲಿರುವವನು ಊರು ನೆನಪಿಟ್ಕೊಳ್ಳಬಾರದು. ಊರಿನಲ್ಲಿದ್ದವರು ಒಬ್ಬರ ಹೆಸರು ನೆನಪಿಟ್ಕೊಂಡು ಸಾಕು. ಹಾಗೆ ಬಹಳ ಊರ ತಿರುಗಿದವರಿಗೆ ಎಲ್ಲಿಂದ ಹೊರಟಿದ್ದು ಎಲ್ಲಿಗೆ ಹೋಗಿ ಮುಟ್ಟಿದ್ದೇವೆ ಎರಡು ನೆನಪಿರುವುದಿಲ್ಲ ಬಿಡಿ. ಒಮ್ಮೊಮ್ಮೆ ಕಂಡವರು ಕೇಳಬೇಕು, ನಾನೀಗ ಯಾವ ಊರಿಂದ ಬಂದಿದ್ದು, ಮುಂದೆ ಈಗ ಯಾವ ಊರಿಗೆ ಹೋಗ್ತದೆ. ಸ್ವಾಭಾವಿಕ ಅದು. ನಾನು ಅದಕ್ಕೆ ನಿಮ್ಮ ಪರಿಚಯವನ್ನು ಕೇಳುವುದೇ ಇಲ್ಲ. ಬ್ರಾಹ್ಮಣರನ್ನು ಕಂಡಾಗ ಮಾತ್ರ ನನಗೆ ಗೌರವ. ಹಾಗಾಗಿ ನಮಸ್ಕಾರ ಮಾಡಿದ್ದು. ಬುದ್ಧಿ ಇದ್ದವರ ಲಕ್ಷಣ. ಮನೆಗೆ ಬಂದವರು ತಾವು. ಹೌದು. ಮನೆಗೆ ಬಂದವರು ಅಂತ ಹೇಳಿದ್ರೆ ಅತಿಥಿಗಳು ದೇವರಿಗೆ ಸಮಾನ ಅಂತ. ಹೌದು, ಅತಿಥಿ ದೇವೋ ಭವ. ಆದ್ದರಿಂದ ನಿಮ್ಮನ್ನು ಉಪಚರಿಸಬೇಕಾದ್ದು ನನಗೆ ಕರ್ತವ್ಯ. ನಿಜ. ಕುಡಿಯುವುದಕ್ಕೆ ಏನಾದ್ರೂ ಕೊಡ್ಲಾ? ಕುಡಿಯುವುದಕ್ಕೆ ಅಲ್ಲ, ಏನು ಅನುಮಾನ ಮಾಡುದು ಬೇಡ. ಬೇಡ ಅಂತ ನಿರಾಕರಿಸುವ ಹಾಗೂ ಇಲ್ಲ. ದಾಕ್ಷಿಣ್ಯ ಮಾಡಬೇಡಿ, ಬೇಕಾದ್ದೆಲ್ಲ ಉಂಟ್ರಿ. ಬೇಕು ಅಂತ ಕುಡಿಯೋಣವ. ಕುಡಿಯುವ ಹೊತ್ತು ಮೀರಿ ಹೋಗಿದೆ. ಏನು ಈ ಹೊತ್ತಿನಲ್ಲಿ ಕುಡಿಯುವುದಿಲ್ವಾ ನೀವು? ನಾನು ಮಧ್ಯಾಹ್ನ ಹೊತ್ತು ಕುಡಿಯುವುದು ಕಡಿಮೆ. ಓ, ಸಾಯಂಕಾಲವಾ? ಹಾಗಲ್ಲ, ಬೆಳಿಗ್ಗೆಯ. ಅಂದ್ರೆ ಊಟದ ಸಮಯದಲ್ಲಿ ಪಾನೀಯ ಸೇವನೆ ಊಟದ ಮೊದಲು ಮಾಡಿದರೆ ಊಟಕ್ಕೆ ಸ್ವಲ್ಪ ಕಡಿಮೆ ಆಗಿ ಹೋಗ್ತದಲ್ಲ. ಓಹೋ, ನೀವು ನನಗೆ ಹೊತ್ತು ನೆನಪಿಸಿಕೊಟ್ಟ ಹಾಗಾಯ್ತು. ನಿಜ. ಈ ಹೊತ್ತಿಗೆ ನಾನು ಕುಡಿತೀರೋ ತಿಂತೀರೋ ಅಂತ ಕೇಳಬಾರ್ದು ಅಂತ. ಸರಿ ಸರಿ, ಇಷ್ಟೊತ್ತಿಗೆ ಬಂದವರಿಗೆ ಊಟ ಹಾಕ್ಬೇಕಾದದ್ದು ಕರ್ತವ್ಯ. ಮತ್ತೆ ನಾನು ದಾಕ್ಷಿಣ್ಯ ಇಟ್ಟುಕೊಳ್ಳುವುದಿಲ್ಲ. ಯಾಕಿಲ್ಲ? ನಾನು ದಾಕ್ಷಿಣ್ಯ ಮಾಡ್ಕೊಳ್ಳಿಕ್ಕಿದೆಯೇನು ನಮ್ಮ ಮನೆಯ? ಅಂದ್ರೆ ನಿಮ್ಮ ಮನೆಯಲ್ಲಿ ಮಾತ್ರ ದಾಕ್ಷಿಣ್ಯ ನಿಮಗೆ? ಯಾವತ್ತೂ ತಿಳುವಳಿಕೆ ಇದ್ದವನು ಮನೆಯಲ್ಲಿಯೇ ದಾಕ್ಷಿಣ್ಯ ಮಾಡ್ಕೊಳ್ಬೇಕು, ಉಳಿದ್ರೆ ನಾಳೆ ಅವನಿಗೆ ಆಗ್ತದಲ್ಲ. ಹೋದಲ್ಲಿ ಹೊಟ್ಟೆ ತುಂಬಾ ತಿನ್ಬೇಕು. ಊರು ತಿರುಗುವವನು ಮನೆಯಲ್ಲಿಯೂ ದಾಕ್ಷಿಣ್ಯ ಇಟ್ಟುಕೊಳ್ಬಾರ್ದು, ನಾಳೆ ಅವನೇ ಇರುವುದಿಲ್ಲ ಮತ್ತೆ ಯಾರಿಗೆ? ಎರಡು ಸರಿಯೇ. ಸ್ವಾಮಿ, ನಾನು ಹೊತ್ತು ನೋಡದೆ ಉಪಚಾರ ಮಾಡ್ಬಿಟ್ಟೆ. ಹಾಗಂತ ಅಡಿಗೆ ಎಲ್ಲ ಸಿದ್ಧ ಆಗಿದೆ ಅಲ್ಲಿ. ತಪ್ಪು ಅಂತ ಕರ್ತವ್ಯ. ಬಾಳೆ ಎಲೆ ಸಿದ್ಧವಾಗಿರ್ಲಿ. ಸದ್ಯ ಕುಡಿಯುವುದಕ್ಕೆ ಏನಾದ್ರೂ ಬೇಕು, ಶಿಷ್ಟಾಚಾರ. ಅವ ಬೇಕು ಅಂತ ಬಯಸುವುದಿಲ್ಲ, ಇವನು ತಗೊಳ್ತಾನೆಂಬ ವಿಶ್ವಾಸ ಇವನಿಗೆ ಇರುವುದಿಲ್ಲ, ಕೇಳುವುದಷ್ಟೇ. ಹೌದೌದು. ಹೌದು. ಹಾಗಾಗಿ ನೀವು ಆಲೋಚನೆ ಮಾಡುವುದು ಬೇಡ. ಅಲ್ಲಿ ಅಡಿಗೆ ಸಿದ್ಧ ಆಗಿದೆ, ನಿಮಗೆ ಉಣಬಡಿಸೋಣ. ಆದ್ರೆ ಒಂದು ಮಾತು, ಏನು? ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ಊಟಕ್ಕಾಗಿದೆ. ನಾನು ಆಕ್ರಮ ಇಟ್ಟುಕೊಂಡು ಬಂದವ ಅಲ್ಲ. ಎಲ್ಲ ದೇವ್ರೆ, ಅಂದ್ರೆ ಬ್ರಾಹ್ಮಣರಲ್ವಾ ನೀವು? ಹೌದು. ಮತ್ತೆ ಹೌದು, ನೀನು ಕರಡಾಗಲೇ ಕೈ ಮುಗಿದಿದ್ದೀಯ, ಅನುಮಾನ ಮಾಡಿಯಾ? ಈಗ ಮತ್ತೆ ಅನುಮಾನ ಪ್ರಾರಂಭ ಆಯ್ತು ನನಗೆ. ಯಾಕೋ? ಸ್ನಾನ ಮಾಡಿ ಊಟ ಮಾಡಬೇಕಾದವರು ಬ್ರಾಹ್ಮಣರು. ಉಳಿದವರಿಗಾದ್ರೆ ಊಟ ಆದ್ಮೇಲೆ ಆದ್ರೂ ಸ್ನಾನ ಮಾಡ್ಯಾರ ಅವರು. ಆದ್ರೆ ನೀವು ಸ್ನಾನ ಕೊರಡಿ ಅಂತ ಹೇಳಿದ್ರೆ ನಾವು ಆ ಕ್ರಮವೇ ಇಲ್ಲ ಅಂತ ಹೇಳಿಬಿಟ್ರಲ್ಲ ನೀವು. ಅಂದ್ರೆ ಮಧ್ಯಾಹ್ನ ಸ್ನಾನ ನಿಷೇಧಿಸಲಾಗಿದೆ ಅಂತ ಭಾವಿಸಿದ್ದ ನೀನು? ಏನು ನನಗೆ ಗೊತ್ತಿಲ್ಲ. ಹಾಗಲ್ಲ, ಮತ್ತೆ ನೀನು ಹೇಳಿದ್ದೇನು? ಊಟಕ್ಕೆ ಸಿದ್ಧವಾಗಿದೆ, ಬಾಳೆ ಎಲೆ ಹಾಕುತ್ತಾ ಇದ್ದಾರೆ, ನೀವು ಸ್ನಾನ ಮಾಡ್ಕೊಂಡು ಬನ್ನಿ. ಹೌದು. ಬಾಳೆ ಎಲೆ ಹಾಕಿದ ಮೇಲೆ ಬ್ರಾಹ್ಮಣನಾದವನು ಸ್ನಾನಕ್ಕೆ ಹೋಗಬಾರದು. ಹಾಗೊಂದುಂಟ ಮತ್ತೆ? ಬ್ರಾಹ್ಮಣನಾದವನು ಸ್ನಾನವನ್ನ ಪೂರೈಸಿ ನಿತ್ಯಾನ್ನಿಕವನ್ನೆಲ್ಲ ಪೂರ್ಣಗೊಳಿಸಿದ ಮೇಲೆ ಬ್ರಾಹ್ಮಣನಿಗೆ ನಿತ್ಯಾನ್ನಿಕ ಪೂರೈಸಿತೋ ಅಂತ ನೋಡಿ ಮನೆ ಯಜಮಾನ ಬಾಳೆ ಎಲೆ ಕೊಡ್ಬೇಕು. ಈಗ ನಮ್ದೇ ತಪ್ಪಾಯ್ತಾ? ಅಲ್ಲ, ತಪ್ಪಾದಲ್ಲ. ಯಾರಲ್ಲಿ ಬಾಳೆ ಇಕ್ಕಿದೆಲ್ಲ ತೆಗೆದುಬಿಡಿ, ಬ್ರಾಹ್ಮಣರು ಸ್ನಾನ ಮಾಡಿ ಸಂಧ್ಯಾವಂದನೆ ಪೂರೈಸಿ ಅದಲ್ಲ, ಹಾಗಲ್ವಾ? ನನಗೆ ಸ್ನಾನ ನಿತ್ಯಾನ್ನಿಕ ಮಧ್ಯಾಹ್ನದ್ದು ಪೂರೈಸಿದ್ದು ನಿನಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ದು. ಹೌದಾ? ನಾನು ಆ ರಾಜ್ಯದಿಂದ ಬರುವಾಗಲೇ ಅದನ್ನು ಪೂರೈಸಿ ಈ ರಾಜ್ಯಕ್ಕೆ ಕಾಲಿಟ್ಟಿ. ಸಂಘ ಮುರಿದಲ್ಲೇ ಸ್ನಾನ. ಅಲ್ಲ, ಸ್ನಾನ ಆದಲ್ಲಿ ಸಂಘ ಮುರಿದು ಹೋಗುವಾಗ ಎಲ್ಲ ಸಿದ್ಧತೆಯಲ್ಲಿ ಹೋಗುದು. ಒಳ್ಳೇದಾಯ್ತು. ಹಾಗಿದ್ರೆ ಊಟಕ್ಕೆ ಸಿದ್ಧ ಆಗಿದೆ. ಸಿದ್ಧ ಆಗಿದೆಯಾ? ಬನ್ನಿ.